ಆಕಾಂಕ್ಷಿಗಳ ಎರಡನೇ ಬ್ಯಾಚ್ ಶುರು ಆಗ್ತಾ ಇದೆ. ಮಡಿಕೇರಿ ರ್ಯಾಲಿ ಎರಡನೇ ಬ್ಯಾಚ್. ತುಂಬ ಸ್ಪಿರಿಟ್ ಇದೆ ಮಕ್ಕಳು, ತುಂಬ ಸ್ಪೀಡಲ್ಲಿ ಓಡ್ತಾ ಇದ್ದಾರೆ. ಬಿದ್ದುಬಿಟ್ಟು ಅದರಲ್ಲೂ ಕೂಡ ಯಾವಾಗಲೂ ಕೂಡ ಪ್ರತಿಯೊಂದು ಬ್ಯಾಚಲ್ಲೂ ಕೂಡ ಈ ಕಾರ್ನಲ್ಲಿ ಬೀಳ್ತಾನೆ ಇದ್ದಾರೆ. ಬಿದ್ದು ಕೂಡ ಎದೆಗುಂತಾ ಇಲ್ಲ, ಎದ್ದು ಓಡ್ತಾನೆ ಇದ್ದಾರೆ. ಆ ಸ್ಪೀಡ್ ಜಾಸ್ತಿ ಕಾಣ್ತಾ ಇದೆ. ನೋಡ್ತಾ ಇರೋ ಪ್ರಕಾರ ತುಂಬ ಸ್ಪೀಡು. ವೈಟ್ ಟಿ ಶರ್ಟ್ ಅನ್ನೋಂತೂ ತುಂಬ ಸ್ಪೀಡ್ ತೊಗೊಂಡಿದ್ದಾನೆ. ಇದೇ ಸ್ಪೀಡು ಲಾಸ್ಟ್ ಗಂಟೆ ಕಂಟಿನ್ಯೂ ಮೇಂಟೈನ್ ಮಾಡ್ತಾನೆ ಅದನ್ನು ನೋಡ್ತೀವಿ. ಲಾಸ್ಟ್ ತನಕ ಅದೇ ಸ್ಪೀಡ್ ಇತ್ತು ಅಂತಂದರೆ ಭಾಳ ಸಂತೋಷ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ತುಂಬ ಸ್ಪೀಡ್ ನಡೀತಾ ಇದೆ ಮಕ್ಕಳಲ್ಲಿ. ಮಡಿಕೇರಿ ರ್ಯಾಲಿ ಈಗ ಜನರ ತಿಮ್ಮಯ್ಯ ಗ್ರೌಂಡಲ್ಲಿ ನಡೀತದಂಥದ್ದು ಕ್ಯಾನ್ಸಲ್ ಆಗಿ ಮಡಿಕೇರಿನಲ್ಲಿರುವಂಥ ಹಾಕಿ ಗ್ರೌಂಡ್, ಸಾಯಿ ಹಾಕಿ ಗ್ರೌಂಡಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಗ್ರೌಂಡ್ ನೋಡ್ತಾ ಇದ್ದಾರೆ, ನಿಮಗೆ ಆಲ್ರೆಡಿ ಹೇಳಿದೆ. 91 ಮೀಟ್ರ್ ಉದ್ದ, ಅಗಲ 55 ಮೀಟ್ರ್ ಇದೆ. ಟೋಟಲ್ 290 ಮೀಟ್ರ್ ಬರ್ತಾ ಇದೆ ಒಂದು ರೌಂಡಲ್ಲಿ. ಅದಕ್ಕೋಸ್ಕರ ಟೋಟಲ್ 5.5 ರೌಂಡ್ನ ಸಂಪೂರ್ಣವಾಗಿ ಇಡಲಾಗಿದೆ. ಟ್ರ್ಯಾಕ್ ತುಂಬ ಚೆನ್ನಾಗಿದೆ, ಅದರ ಚಿಕ್ಕದಾಗಿದೆ. ಏನು ಮಾಡಲಿಕ್ಕೆ ಇದು ರೆಡಿಮೇಡ್ ಈಗ ಮಾಡಿರೋಂಥದ್ದು. ಈಗ ತಾತ್ಕಾಲಿಕವಾಗಿ ತಯಾರು ಮಾಡ್ಕೊಂಡಂಥ ಗ್ರೌಂಡು. ಮೊದಲನೇ ರೌಂಡ್ ಮುಗಿದಿದೆ, ಎರಡನೇ ರೌಂಡ್ ಓಡ್ತಿದ್ದಾರೆ. ಮೊದಲನೇ ರೌಂಡು ಕೇವಲ 50 ಸೆಕೆಂಡಲ್ಲಿ ಮುಗಿಸ್ಬಿಟ್ಟಿದೆ. ತುಂಬ ಸ್ಪೀಡ್ ಇದೆ, ಹೆವಿ ಸ್ಪೀಡ್ ಇದೆ. ಇಷ್ಟೊಂದು ಸ್ಪೀಡ್ ಅವಶ್ಯಕತೆ ಇರಲಿಲ್ಲ. ತುಂಬ ಸ್ಪೀಡಾಗಿ ಓಡ್ತಿದ್ದಾರೆ, ಆದರೂ ಕೂಡ ಇರಲಿ, ಏಕೆಂದರೆ ಮುಂದೆ ಓಡ್ತಿದ್ದಾರೆ. ಹಿಂದೆವರೆಗೂ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗುತ್ತೆ, ಓಡ್ತಾ ಇದ್ದಾರೆ. ಹೆವಿ ಸ್ಪೀಡಾಗಿ ಓಡ್ತಿದ್ದಾರೆ. ವೈಟ್ ಟಿ ಶರ್ಟ್ ಅಂತೂ ಕೇಳೋಂಗೇ ಇಲ್ಲ. ಆ ಕರ್ವಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ಮೊದಲನೇ ಬ್ಯಾಚಲ್ಲಿ ಟೈಮು 5:50ಕ್ಕೆ ನಿಲ್ಲಿಸ್ಬಿಟ್ಟಿದ್ರು. ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಕೇವಲ 6 ಮಕ್ಕಳು ಎತ್ಕೊಂಡಂಥದ್ದು. ಆದರೆ ಈ ಬ್ಯಾಚಲ್ಲಿ ಎಷ್ಟು ಮಕ್ಕಳು ತೊಗೊತಾರೆ, ಎಷ್ಟು ಟೈಮ್ ಕೊಡ್ತಾರೆ ಅನ್ನೋದು ನೋಡಬೇಕು. ಮೊದಲನೇ ಬ್ಯಾಚ್ ಒಂದು ಸ್ವಲ್ಪ ಟ್ರಯಲ್ ಟೈಪೇ ನಡೆದುಬಿಡುತ್ತೆ ಎಲ್ಲ ಯಾವ ಟೈಮಲ್ಲೂ ಕೂಡ. ಯಾಕೆಂದರೆ ಗ್ರೌಂಡ್ ಮೇಲೆ ಡಿಪೆಂಡ್ ಆಗಿ, ವೆದರ್ ಮೇಲೆ ಡಿಪೆಂಡ್ ಆಗಿ ಅವರು ನೆಕ್ಸ್ಟ್ ಬ್ಯಾಚಲ್ಲಿ ಸ್ವಲ್ಪ ವ್ಯತ್ಯಾಸ ಸರಿ ಮಾಡ್ಕೊಳ್ತಾರೆ. ಮೊದಲನೇ ಬ್ಯಾಚ್ ಇದ್ದಂಥ ಮಕ್ಕಳು ಕೆಲವರಿಗೆ ಅದೃಷ್ಟನೂ ಇರ್ಬೋದು ಅಥವಾ ಅನ್ಯಾಯನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೆಕೆಂಡ್ ಬ್ಯಾಚ್ ಈ ಮಕ್ಕಳು ಓಡ್ತಂಥ ಸ್ಪಿರಿಟ್ ತುಂಬ ಚೆನ್ನಾಗಿದೆ, ಅದು ಇವ್ರಿಗೆ ಉದಾಹರಣೆ ಇದೆ. ಮೊದಲನೇ ಬ್ಯಾಚ್ ಇವ್ರಿಗೆ ಉದಾಹರಣೆ ಆಗ್ಬಿಟ್ಟಿದೆ. ಈಗ ಟೋಟಲ್ಲು 1 ನಿಮಿಷ 42 ಸೆಕೆಂಡ್ ಆಗ್ತಾ ಇದೆ. 1 ನಿಮಿಷ 50 ಸೆಕೆಂಡಿಗೆ ಎರಡನೇ ರೌಂಡ್ನ ಮುಗಿಸ್ತಾ ಇದ್ದಾರೆ. ಹಾಗಾದ್ರೆ ತುಂಬ ಸ್ಪೀಡ್ ಜಾಸ್ತಿ ಇದೆ, ಚೆನ್ನಾಗಿದೆ, ಸ್ಪೀಡ್ ಚೆನ್ನಾಗಿದೆ. ಗುಡ್, ವೆರಿ ಗುಡ್, ತುಂಬ ಚೆನ್ನಾಗಿ ಓಡ್ತಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸೈನಿಕರು ಮೈಸೂರಿನಲ್ಲಿ ನಾವು ಕ್ಯಾಂಪಸ್ನ ಪ್ರತಿ ವರ್ಷನೂ ಕೂಡ ಹಾಕೊಳ್ತಾ ಇದ್ವಿ. 2022ರಲ್ಲಿ ಹಾಸನದಲ್ಲಿ, 2023ರಲ್ಲಿ ಮೈಸೂರಿನಲ್ಲಿ, 2024ರಲ್ಲಿ ಮಡಿಕೇರಿ ಹಾಕೊಂಡಿದ್ದೀವಿ. ಇದೆಲ್ಲ ಉದ್ದೇಶ ನಮ್ಮ ಮಕ್ಕಳಿಗೆ, ಅಭ್ಯರ್ಥಿಗಳಿಗೆ, ಭಾರತ ಸೇವೆ ಸಲ್ಲಿಸಿ ಹೋಗ್ತಿರುವಂಥ ನಮ್ಮ ಯುವ ಪೀಳಿಗೆಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಬಹಳಷ್ಟು ಮಕ್ಕಳು ಇದರ ಸದುಪಯೋಗ ಮಾಡ್ಕೊಳ್ತಿದ್ದಾರೆ. ಅದು ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಮುಖಾಂತರ ನೋಡಿರ್ಬೋದು. ಈ ಥರ ಎಲ್ಲ ಸಹಾಯ ಪಡ್ಕೊಳ್ಳಿ, ಹೆಲ್ಪ್ ಆಗಲಿ ಮಕ್ಕಳಿಗೆ. ಇವರು ನಮ್ಮ ರಕ್ಷಣೆ ಮಾಡಲಿಕ್ಕೆ ಹೋಗ್ತಿರುವಂಥ ಧೈರ್ಯಶಾಲಿ ಯುವಕರು. ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡಲೇಬೇಕು ನಾವು. ಮಡಿಕೇರಿ ವಾತಾವರಣ ನೋಡ್ತಿದ್ರೆ ತುಂಬ ತಂಪಾಗಿದೆ, ಮಳೆ ಹುಯ್ತಾನೆ ಇದೆ. ಇಂಥ ಗ್ರೌಂಡಲ್ಲಿ ಮಕ್ಕಳು ಓಡಲಿಕ್ಕೆ ಸ್ವಲ್ಪ ಬ್ರೀತಿಂಗು ಚೆನ್ನಾಗಿರುತ್ತೆ. ಅಭ್ಯಾಸ ಪ್ರಾಕ್ಟೀಸ್ ಇತ್ತು ಅಂದರೆ ಕೆಲವು ಮಕ್ಕಳಿಗೆ ಸ್ವಲ್ಪ ಕಷ್ಟನೂ ಆಗ್ಬೋದು. ಆದರೂ ಕೂಡ ಎದೆಗುಂತ ಎಲ್ಲ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ ಅನಿಸುತ್ತೆ. ಮಕ್ಕಳು ತುಂಬ 6 ತಿಂಗಳು ವರ್ಷದಿಂದ ಪ್ರಾಕ್ಟೀಸ್ ಮಾಡಿರೋಂಥ ಒಂದು ಪ್ರಯತ್ನ, ಪರಿಶ್ರಮ ಇವಾಗ ಇಲ್ಲಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ರನ್ ಮಾಡ್ತಾ ಇದ್ದಾರೆ. 3ನೇ ರೌಂಡ್ ಮುಗಿಯೋಕ್ಕೆ ಬರ್ತಾ ಇದೆ. ಈಗ ತಾನೇ 2 ನಿಮಿಷ 43 ಸೆಕೆಂಡ್ ಆಗ್ತಾ ಇದೆ. ಸ್ಪೀಡು ತುಂಬ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಅದು ಲೈನ್ ಜಾಸ್ತಿ ಆಗ್ತಿದೆ. ಹಿಂದೆ ಉಳಿದಂಥ ಮಕ್ಕಳನ್ನ ಹಿಂದೆನೇ ಬಿಟ್ಬಿಡ್ತಾರೆ, ಒಳಗಡೆ ತೆಗೆದಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಸ್ಪೀಡ್ ಯಾವಾಗಲೂ ಕೂಡ ಮುಂದೆ ಇರಬೇಕು. ಮುಂದೆ ಗುಂಪಲ್ಲಿ ಇರಬೇಕು, ಹಿಂದೆ ಗುಂಪಲ್ಲಿ ಇರಬಾರ್ದು. ಭಾಳ ಮಕ್ಕಳು ತುಂಬ ಚೆನ್ನಾಗಿ ಉತ್ಸುಕತೆಯಿಂದ ಓಡ್ತಾ ಇದ್ದಾರೆ, ಭಾಳ ಸಂತೋಷ. ಇದಾದ ನಂತರ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಏನಪ್ಪ ಅಂದರೆ, ಈ ಒಂದು ಹಾಕಿ ಗ್ರೌಂಡಲ್ಲಿ ಕೇವಲ ರನ್ನಿಂಗ್ ಟ್ರ್ಯಾಕ್ ಮಾತ್ರ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಉಳಿದಂಥವೆಲ್ಲ ಕೂಡ ಜನರಲ್ ತಿಮ್ಮಯ್ಯ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಜನರಲ್ ತಿಮ್ಮಯ್ಯ ಸ್ಟೇಡಿಯಂನಲ್ಲಿ ನಡೆಯುವಂಥದ್ದು ಜಿಗ್ಜಾಗ್ ಬ್ಯಾಲೆನ್ಸಿಂಗು, ಪುಲ್ಅಪ್ಸು, 9 ಫೀಟ್ ಡಿಚ್ಚು ಇದು ನಡೆಸ್ಕೊಡ್ತಾರೆ. ಜೊತೆಗೆ PST ಫಿಸಿಕಲ್ ಸ್ಟ್ಯಾಂಡ್ ಟೆಸ್ಟ್, ಏನು ಮೆಜರ್ಮೆಂಟ್ ಟೆಸ್ಟ್ ಇದೆ ಅದನ್ನು ನಡೆಸ್ಕೊಡ್ತಾರೆ. ಮೆಡಿಕಲ್ ನಡೆಸ್ಕೊಡ್ತಾರೆ. ಡಾಕ್ಯುಮೆಂಟೇಷನ್ ಅಲ್ಲೇ ಆಗುತ್ತೆ. ಇದೆಲ್ಲವೂ ಕೂಡ ಜನರಲ್ ತಿಮ್ಮಯ್ಯ ಸ್ಟೇಡಿಯಮಲ್ಲಿ ನಡೆಯುವಂಥದ್ದು. ಜನರಲ್ ತಿಮ್ಮಯ್ಯ ಸ್ಟೇಡಿಯಂನಲ್ಲಿ ಮಳೆ ಹೋಗಿರೋ ಕಾರಣ ಅಲ್ಲೊಂದು ರನ್ನಿಂಗ್ ಮಾತ್ರ ಕ್ಯಾನ್ಸಲ್ ಮಾಡಿ ರನ್ನಿಂಗ್ ಲಿಗಾಕಾಗಿದೆ. ಇದೆಲ್ಲ ಪರಿಶ್ರಮ ಪ್ರಯತ್ನ ಮಾಡಿದಂಥ ಮಕ್ಕಳ ಯಶಸ್ಸಿದು. ನಿನ್ನೆ 27ನೇ ತಾರೀಕು ಜನರಲ್ ತಿಮ್ಮಯ್ಯ ಗ್ರೌಂಡಲ್ಲಿ ರನ್ನಿಂಗ್ ಮಾಡಿದಾಗ ಬಹಳಷ್ಟು ಮಕ್ಕಳಿಗೆ ಅನ್ಯಾಯ ಆಗಿತ್ತು. ಮಕ್ಕಳೆಲ್ಲ ಎದ್ದು ನಿಂತು ಅಲ್ಲಿದ್ದಂಥ ಅಫ್ಸರ್ಸ್ನ ಕೇಳ್ಕೊಂಡಾಗ ಅದನ್ನು ಬದಲಾವಣೆ ಮಾಡಿದ್ರು. ಅದು ಪೋಸ್ಟ್ಪೋನ್ ಮಾಡಿ ಆ ಮಕ್ಕಳಿಗೆ ಒಂದು ಸಕ್ಸಸ್ ಸಿಕ್ಕಿದೆ. ಹೌದು, ಎಲ್ಲಿ ಅನ್ಯಾಯ ಆಗ್ತಾಯಿದೆ ಅಲ್ಲಿ ನಾವು ಎದ್ದು ನಿಂತ್ಕೋಬೇಕು, ಎದ್ದು ಅವ್ರಿಗೆ ಧೈರ್ಯವಾಗಿ ಎದುರಿಸಬೇಕು. ಆವಾಗಲೇ ನಮಗೆ ಯಶಸ್ಸು ಸಿಗುತ್ತೆ. ನೆಕ್ಸ್ಟ್ 4ನೇ ರೌಂಡ್ ಮುಗಿತಾ ಇದೆ, ನೋಡ್ತಿದ್ದೀರಾ. 4ನೇ ರೌಂಡ್ ಫಸ್ಟ್ ಇದ್ದಂಥ ಕ್ಯಾಂಡಿಡೇಟ್ ಹಿಂದೆ ಉಳ್ಕೊಂಬಿಟ್ಟ. ವೈಟ್ ಟಿ ಶರ್ಟ್ ನಿಲ್ಕೊಂಡಿದ್ದಾನೆ, ಬ್ಲ್ಯಾಕ್ ಟಿ ಶರ್ಟ್ ಮುಂದೆ ಬಂದಿದ್ದಾನೆ. ಬ್ಲ್ಯಾಕ್ ಟಿ ಶರ್ಟ್ ತುಂಬ ಚೆನ್ನಾಗಿ ಓಡ್ತಿದ್ದಾನೆ. ಈಗ 4 ನಿಮಿಷ 7 ಸೆಕೆಂಡ್ ಆಗ್ತಾ ಇದೆ. ಸ್ಪೀಡ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಓಡ್ತಿದ್ದಾರೆ. ನೋಡೋಣ ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗ್ತಾರೆ, ಎಷ್ಟು ಟೈಮ್ ಕೊಡ್ತಾರೆ ನೋಡಬೇಕು. ಇದು 5ನೇ ರೌಂಡ್ ಶುರುವಾಗಿದೆ. ಈಗ 5ನೇ ರೌಂಡ್ ಮಕ್ಕಳುಗಳು ಓಡ್ತಾ ಇದ್ದಾರೆ. ನಮ್ಮ ಸೈನಿಕರು ಮೈಸೂರಲ್ಲಿ ಕೊಡ್ತಂಥ ಇಂಥ ಯೂಟ್ಯೂಬ್ ಚಾನಲ್ನ ವಿಡಿಯೋ ಅಥವಾ ಸೋಷಿಯಲ್ ಮೀಡಿಯಾದೆಲ್ಲ ಅಪ್ಡೇಟ್ ಮಾಡ್ತಂಥ ಇನ್ಸ್ಟಾ, ಫೇಸ್ಬುಕ್ ಎಲ್ಲ ಮಕ್ಕಳು ಬಹಳ ಅನುಕೂಲ ಆಗ್ತಾಯಿದೆ. ಹಾಗಾದರೆ ನಿಮ್ಗೆ ಇಷ್ಟವಾದಲ್ಲಿ ಇಂಥ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ನಾವು ಮಾಹಿತಿಯನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಸೈನಿಕರು ಮೈಸೂರಿನ ಎಲ್ಲ ವೀಕ್ಷಕರಿಗೆ ನಮ್ಮ ಸೈನಿಕರು ಮೈಸೂರು ಪ್ರತಿಯೊಂದು ಸರ್ನು ಕೂಡ ನಿಮಗೆ ಸಹಾಯ ಆಗುವಂಥ ವಿಡಿಯೋ, ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾನೆ ಇದ್ದೀವಿ. ನಮ್ಮ ಸೈನಿಕರು ಮೈಸೂರಿನಲ್ಲಿ ಕೊಡುವಂಥ ತರಬೇತಿ ಸೊ ಆಫೀಸರ್ಸ್, ಇಂಡಿಯನ್ ಮಿಲಿಟರಿ ಆಫೀಸರ್ಸ್ ಯಾವುದೇ ಆಗಿರ್ಬೋದು, NDA, CDS, AFCAT, ಅದು ಬಿಟ್ಟರೆ ನೆಕ್ಸ್ಟು ನಮಗೆ SSC GD ಸಂಬಂಧಪಟ್ಟಂತೆ, ಅದು ಬಿಟ್ಟರೆ ಮಿಲಿಟರಿ ಸಂಬಂಧಪಟ್ಟಿರುವಂಥ ಏರ್ಫೋರ್ಸ್, ನೇವಿ, ಆರ್ಮಿ
ಜೊತೆಗೆ ಪೊಲೀಸ್ಗೆ ಸಹ ತರಬೇತಿ ಕೊಡ್ತಾ ಇದ್ದೀವಿ. ರಿಟರ್ನ್ ಎಕ್ಸಾಮ್ಗೆ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಇರಲಿಕ್ಕೆ ಅಕೊಮಡೇಷನ್, ಫುಡ್ ಪ್ರತಿಯೊಂದು ವ್ಯವಸ್ಥೆನ ಮಾಡಿಕೊಟ್ಟು ಮಕ್ಕಳಿಗೆ ತಯಾರಿ ಮಾಡ್ತಾ ಇದ್ದೀವಿ. ಈಗ 5ನೇ ರೌಂಡ್ ಮುಗಿತಾ ಇದೆ. 5ನೇ ರೌಂಡಲ್ಲಿ ಮಕ್ಕಳು ತುಂಬ ಸ್ಪೀಡಾಗಿ ಬರ್ತಿದ್ದಾರೆ. ಅದು ಮುಂದೆ ಇದ್ದಂಥ ಕ್ಯಾಂಡಿಡೇಟ್ ಹಿಂದೆ ಹೋಗ್ಬಿಟ್ಟಿದ್ದಾನೆ ನೋಡಿ. ಬ್ಲ್ಯಾಕ್ ಟಿ ಶರ್ಟ್ ತುಂಬ ಚೆನ್ನಾಗಿ ಓಡ್ತಾನೆ, ಕರೆಕ್ಟಾಗಿ ಮೇಂಟೈನ್ ಮಾಡ್ತಾನೆ, ಸ್ಪೀಡ್ ಚೆನ್ನಾಗಿದೆ. 5:15 ಆಗಿದೆ. 5:50ಕ್ಕೆ ಲಾಸ್ಟ್ ಬ್ಯಾಚಲ್ಲಿ ನಿಲ್ಲಿಸಿದ್ರು. ಈ ಟೈಮಿಂಗ್ ಕೊಡ್ತಾರಾ, ಟೈಮ್ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ನೋಡೋಣ. ಈಗ ಸೆಕೆಂಡು ಬ್ಲೂ ಟಿ ಶರ್ಟ್ ಮುಂದೆ ಬರ್ತಿದ್ದಾನೆ. ಥರ್ಡಲ್ಲೂ ಕೂಡ ಇನ್ನೊಬ್ಬ ಕ್ಯಾಂಡಿಡೇಟ್ ಬರ್ತಿದ್ದಾನೆ. 5 ಮಕ್ಕಳುಗಳು ಮತ್ತೆ ಮುಂದೆ ಕಾಣಿಸ್ತಿದ್ದಾರೆ. 5 ಮಕ್ಕಳು ತೊಗೊತಾರ, ಇದು ಗೊಂದಲ ಇದೆ. ಇಲ್ಲ, ಎಲ್ಲ ಮಕ್ಕಳು ತೊಗೊತಾರ, ನೋಡ್ಬೇಕು. ಈಗ ನೋಡ್ತಾ ಇದ್ದೀವಿ, ಸ್ಪೀಡ್ ಚೆನ್ನಾಗಿದೆ. ಮೊದಲನೇ ಕ್ಯಾಂಡಿಡೇಟು 5.5 ರೌಂಡ್ ಮುಗಿಸಿ ಒಳಗಡೆ ಸೇರಿಕೊಂಡ. 5:38ಕ್ಕೆ ಒಳಗಡೆ ಹೋಗಿದ್ದಾನೆ. ಗುಡ್. ನೆಕ್ಸ್ಟು ಉಳಿದಂಥ ಕ್ಯಾಂಡಿಡೇಟ್ಸ್ಗಳು 5:45, 5 ವೆರಿ ಗುಡ್, ತುಂಬ ಚೆನ್ನಾಗಿ ಹೊಡೆದಿದ್ದಾರೆ. 5:50 ಇನ್ನು ಫಸ್ಟ್ ಗ್ರೂಪ್ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಬ್ಲೂ ಫ್ಲ್ಯಾಗ್ನ ನಿಲ್ಲಿಸಿದ್ದಾರೆ ಅಂದ್ರೆ ಅರ್ಥ ಇನ್ನೂ ಕೂಡ ಫಸ್ಟ್ ಗ್ರೂಪ್ ನಡೀತಿದೆ ಅಂತ ಅರ್ಥ. ಇನ್ನೂ ಹೊಡೆದ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ, 6 ನಿಮಿಷ ಆಯಿತು. ಈಗಲೂ ಕೂಡ ಒಳಗಡೆ ತೊಗೊತಾನೆ ಇದ್ದಾರೆ. ಮೊದಲನೇ ಗ್ರೂಪ್ ಇನ್ನೂ ಮುಗ್ದಿಲ್ಲ, ಓಡ್ತಾನೆ ಇದ್ದಾರೆ. ಗುಡ್. ಮೊದಲನೇ ಗ್ರೂಪ್ ವೆರಿ ಗುಡ್. ಮೊದಲನೇ ಗ್ರೂಪ್ ಮುಗೀತು. ಈಗ ಸೆಕೆಂಡ್ ಗ್ರೂಪ್ ಎತ್ಕೊತಾರೆ. ಇಲ್ಲ, ಮೊದಲನೇ ಗ್ರೂಪ್ ಇನ್ನೂ ಮುಗ್ದಿಲ್ಲ. ಫಸ್ಟ್ ಗ್ರೂಪ್ನ ತಗೊಳ್ತಾನೆ ಇದ್ದಾರೆ. ಇವಾಗ ಮುಗಿತಾ ಇದೆ ಅಂದ್ಕೊಂಡಿದ್ದೀನಿ. ಮುಗೀತು. ಈ ಬ್ಯಾಚಲ್ಲಿ 6 ನಿಮಿಷ 25 ಸೆಕೆಂಡ್ಗಳು ಟೈಮ್ ಕೊಡಲಾಗಿದೆ. ಮಕ್ಕಳಿಗೆ ಹೆಚ್ಚಿನ ಸಮಯ ಕೊಟ್ಟಿದ್ದಾರೆ. ಅದರಿಂದ ಹೆಚ್ಚಿನ ಮಕ್ಕಳು ಒಳಗಡೆ ಬಂದಿದ್ದು ಸುಮಾರು 14-18 ಮಕ್ಕಳು ಒಳಗಡೆ ಸೇರಿಕೊಂಡಿದ್ದಾರೆ. ನೆಕ್ಸ್ಟ್ ಬ್ಯಾಚ್ ಏನು ಟೈಮ್ ಕೊಡ್ತಾರೆ, ಇದೇ ಟೈಮ್ ಕೊಡ್ತಾರಾ ಅಥವಾ ಎಷ್ಟು ಮಕ್ಕಳು ಒಳಗಡೆ ಸೆಲೆಕ್ಷನ್ ಆಗ್ತಾರೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. ಜೈ ಹಿಂದ್.